ರಚಿತಾ ರಾಮ್ ಅವರು ಗ್ರೇ ಹೇರ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವರೊಂದು ಒಂದು ಒಳ್ಳೆ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಹೌದು, ಸೊ ಅವರ ಒಂದು ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ನೀವು ಒಬ್ಬ ನಟಿಯಾಗಿ ಏನ್ ಹೇಳ್ತೀವಿ? ಇದು ಬೋಲ್ಡ್ ಕ್ಯಾರೆಕ್ಟರ್ ಅವ್ರು ಮಾಡಿರೋದು. ಇಲ್ಲಿವರೆಗೂ ಎಷ್ಟು ಗ್ಲಾಮರಸ್ ಆಗಿ ಮಾಡಿರ್ಬೋದು, ಇದು ಮಾಡಿರ್ಬೋದು, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಐ ಫೀಲ್ ದಿಸ್ ಇಸ್ ದ ಬೋಲ್ಡ್ ಕ್ಯಾರೆಕ್ಟರ್ ಶೀಸ್ ಡನ್ ಟಿಲ್ ನಾವು. ಇದಾಗ್ಬೋದು, ಇನ್ನು ಕೂಲಿನಲ್ಲಿ ನೆಗೆಟಿವ್ ಶೇಡ್ ಮಾಡಿರ್ಬೋದು. ಆ್ಯಂಡ್ ಈ ಥರ ಪಾತ್ರಗಳು ಬರಿಬೇಕು. ನಿರ್ದೇಶಕರು ಹುಡುಗಿರ್ನೂ ಹೀರೋಯಿನ್ಸ್ನ ಈ ಒಂದು ಏನೋ ವಾಟ್ ಯು ಸಿ ಇಂಪಾರ್ಟೆಂಟ್ ರೋಲ್ಸ್ ಕ್ಯಾರೆಕ್ಟರ್ಸು ಬರೀಬೇಕು. ಸೊ ಆದ್ರೇ ಬಿಕಾಸ್ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿ ನಿಮಗೆ ಸ್ಟ್ರಾಂಗ್ ಇರುತ್ತೆ ಕ್ಯಾರೆಕ್ಟರ್ಸ್, ಎಷ್ಟು ಸ್ಟ್ರಾಂಗ್ ಇರುತ್ತೆ. ಬಟ್ ಸ್ಲೋ ಆಗಿ ಕನ್ನಡ ಇಂಡಸ್ಟ್ರಿನಲ್ಲೂ ಚೇಂಜ್ ಆಗ್ತಾ ಇದೆ ಅದು. ಸುಮಾರು ಸತಿ ನಾನು ಒಂದೆರಡು ಫಿಲ್ಮ್ ಮಾಡಿದ್ದೀನಿ ಜಸ್ಟ್ ಟು ಬಿ ಸೀನ್. ಅದೇನು ಇಂಪ್ಯಾಕ್ಟ್ ನನಗೇನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತಲೂ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಓಕೆ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆ ಮಜಾ ಕೊಡ್ತಾ ಇರಲಿಲ್ಲ ನನಗೆ ಆ್ಯಕ್ಟರ್ಸ್ ಆಗ್ಬಿಟ್ಟು. ಸೊ ಇವಾಗ ಹೋಪ್ಫುಲಿ ಇವಾಗ ರಿತನ್ಯ ಅವ್ರ ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ಫೀಮೇಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅದೆಲ್ಲ.